ಎಲ್ರಿಗೂ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ. ನಾವ್ ಎಲ್ಲೇ ಹೋದ್ರು ನಮಗೆ ಬೇರೆಯವರು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನಾವು ಬಯಸ್ತೀವಿ ಅಲ್ವಾ. ಸೊ ಹಾಗಿದ್ರೆ ಕೆಲವೊಂದು ರೀತಿಯಾದ ಅಭ್ಯಾಸಗಳು ಮತ್ತೆ ನಮ್ಮ ವರ್ತನೆಗಳು ಆ ಒಂದು ರೆಸ್ಪೆಕ್ಟ್ ಗಳನ್ನ ನಮಗೆ ತಂದು ಕೊಡುತ್ತೆ. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಗೌರವನ ಹೇಗೆ ಹೆಚ್ಚಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೆಲ್ಲರೂ ಹಣ ಸಂಪಾದಿಸ್ಬೇಕು ಅಂತ ತುಂಬಾನೇ ತಲೆ ಕೆಡ್ಸ್ಕೊಳ್ತೀವಿ. ಆದ್ರೆ ನಮಗೆ ಹಣ ಒಂದಿದ್ಬಿಟ್ರೆ ಗೌರವ ಸಿಗಲ್ಲ ಅಲ್ವಾ. ಸೊ ಜೀವನದಲ್ಲಿ ಹಣನ ಕಳ್ಕೊಂಡ್ರೆ ಸಂಪಾದಿಸ್ಬೋದು, ಆದ್ರೆ ಗೌರವ ಕಳ್ಕೊಂಡ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಲ್ವಾ ಮತ್ತೆ ಆ ಗೌರವನ ಸಂಪಾದಿಸೋದು. ಸೊ ಹಾಗಿದ್ರೆ ಜನಗಳು ನಮ್ಮನ್ನ ಗೌರವಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಕೆಲವೊಂದು ಸರಳವಾದಂತಹ ಸಿಂಪಲ್ ಟ್ರಿಕ್ಸ್ ಗಳನ್ನ ನಾನ್ ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಕಡಿಮೆ ಮಾತಾಡ್ಬೇಕು, ಹೆಚ್ಚಿಗೆ ಕೇಳಿಸ್ಕೋಬೇಕು. ಕೆಲವೊಬ್ಬರಿಗೆ ತುಂಬಾ ಮಾತಾಡೋದು ಇಷ್ಟ ಇರುತ್ತೆ, ಕೇಳಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬರೀ ಮಾತಾಡ್ತಾನೆ ಇರ್ತಾರೆ. ಆದ್ರೆ ನಿಮಗೆ ಗೌರವ ಸಿಗೋದು ಯಾವಾಗ ಗೊತ್ತಾ? ಕೆಲವೊಂದ್ಸಲ ಮೌನವಾಗಿದ್ದು ಎಲ್ರು ಏನ್ ಹೇಳ್ತಾರೆ ಅನ್ನೋದನ್ನ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳೋದ್ರಲ್ಲಿ ನಿಮಗೆ ಗೌರವ ಸಿಗುತ್ತೆ. ನೀವು ಹೆಚ್ಚು ಬುದ್ಧಿವಂತರು ಅನ್ನೋದು ಕೂಡ ಅಲ್ಲಿ ಅವರಿಗೆ ಗೊತ್ತಾಗ್ತಾ ಬರುತ್ತೆ. ಯಾಕೇಳಿ, ಕೇಳಿಸ್ಕೊಳ್ಳೋನು ಕಲಿತಾನೆ, ಆದ್ರೆ ಮಾತಾಡೋರು ಬರೀ ಅವ್ರ ಹತ್ರ ಇರೋದನ್ನ ಮಾತ್ರ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅವ್ರು ಮತ್ತೆ ಕಲಿಕೆನೆ ಇರೋದಿಲ್ಲ ಅವ್ರ ಲೈಫಲ್ಲಿ. ಹಾಗಾಗಿ ಯಾರಾದ್ರೂ ಮಾತಾಡ್ಬೇಕಾದ್ರೆ ಮಧ್ಯೆ ಇಂಟರಪ್ಟ್ ಮಾಡಬೇಡಿ. ನಿಮ್ಮ ಸಮಯ ಬಂದಾಗ ನೀವು ಮಾತಾಡಿ. ಅದು ಮಧ್ಯೆ ನೀವು ಮಾತಾಡ್ದೇನೆ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲನೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಗೌರವ ಅಲ್ಲಿ ಹೆಚ್ಚಾಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನೀವು ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೊಳ್ಳಿ. ಯಾವುದೇ ಒಂದು ಮಾತಾಗಿರ್ಬೋದು, ಪ್ರಾಮಿಸೇ ಮಾಡ್ಬೇಕಂತ ಇಲ್ಲ, ಸಿಂಪಲ್ ಆಗಿರೋ ಮಾತಾಗಿರ್ಬಹುದು. ಸೊ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅರ್ಥ ಆಗ್ತಿದೆ? ಈಗ ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ನಾಳೆ ಶಾಪಿಂಗ್ ಹೋಗೋಣ ನನ್ನ ಜೊತೆ ಬಾ ಅಂತ ನಿಮಗೆ ಕೇಳಿರ್ತಾರೆ, ಓಕೆ ಅಂತ ಹೇಳಿರ್ತೀರ. ಲಾಸ್ಟ್ ಮಿನಿಟ್ ಅಲ್ಲಿ ಆಗೋದಿಲ್ಲ, ನನಗೆ ಬೇರೆ ಕೆಲಸ ಇದೆ, ಅರ್ಜೆಂಟ್ ಬೇರೆದು ವರ್ಕ್ ಬಂದು ಅಂತ ಸುಮ್ನೆ ಸುಳ್ಳು ಹೇಳಿ ಸೊ ಈ ರೀತಿಯೆಲ್ಲ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಬೇಡಿ. ನಿಮಗೆ ಅನ್ನಿಸ್ಬೋದು ಇದೇನ್ ಸಿಂಪಲ್ ವಿಷಯ ಬಿಡು, ಏನಾಗೋದಿಲ್ಲ, ಕೈ ಕೊಟ್ಬಿಡೋಣ ಇವ್ರಿಗೆ ಅಂತ ಅಂದ್ಬಿಟ್ಟು. ಬಟ್ ಇಂಥ ಸಣ್ಣ ವಿಷಯನೇ ನಿಮ್ಮ ಒಂದು ಸ್ನೇಹ ಆಗ್ಲಿ ಸಂಬಂಧನಾಗ್ಲಿ ಕಾಪಾಡುತ್ತೆ. ಅಂಡ್ ನೀವು ಎಷ್ಟು ರೆಸ್ಪಾನ್ಸಿಬಲ್ ಪರ್ಸನ್ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಸೊ ಅದ್ರ ಮೇಲೆ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತೆ. ನೀವು ಈ ರೀತಿ ಮಾಡ್ಬಿಟ್ರೆ ಅವ್ರು ನಿಮಗೆ ರೆಸ್ಪೆಕ್ಟೇ ಕೊಡೋದಿಲ್ಲ. ಬಿಡು, ಇವ್ರ ಅವಶ್ಯಕತೆನೇ ಇಲ್ಲ, ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಡ್ತಾರಪ್ಪ ಅಂದ್ಬಿಟ್ಟು ನಿಮ್ ಜೊತೆ ಮಾತಾಡೋದು ಇಲ್ಲ, ಸರಿಯಾಗಿ ನಿಮ್ಗೆ ಗೌರವನು ಕೊಡೋದಿಲ್ಲ. ಆ ರೀತಿ ಮಾಡ್ತಾರೆ. ನೀವು ಬಿಡು ಮಾಡಿದ್ರೆ ಮಾಡ್ಲಿ ಅನ್ಕೋಬಹುದು, ಬಟ್ ಎಲ್ಲರದ್ದು ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಯಾರು ನಿಮಗೆ ಗೌರವ ಕೊಡ್ತಾರೆ ಹೇಳಿ? ಸೊ ಹಾಗಾಗಿ ಎಂಥದೇ ಸಣ್ಣ ವಿಷಯ ಆಗ್ಲಿ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಬೇಡಿ, ಇಲ್ಲ ಅಂದ್ರೆ ಮಾತೆ ಕೊಡೋದಕ್ಕೆ ಹೋಗ್ಬೇಡಿ. ಗೊತ್ತಾಯ್ತಾ? ಥರ್ಡ್ ಪಾಯಿಂಟ್ ಏನಂದ್ರೆ, ಸಮಯಕ್ಕೆ ಬೆಲೆ ಕೊಡಿ. ಈಗ ಇದರಲ್ಲಿ ತುಂಬಾ ತರದ ವಿಷಯಗಳಿದಾವಲ್ವ. ಸಮಯಕ್ಕೆ ಬೆಲೆ ಕೊಡಿ ಅಂದ್ರೆ ಮೇ ಬಿ ನಮ್ಮ ವರ್ಕ್ಗಳನ್ನ ಏನು ಮುಂದೆ ಹಾಕ್ತಲ್ಲಿ ಸೋಮಾರಿತನ ಮಾಡದೆ ಕೆಲಸ ಮುಗಿಸ್ಬೇಕು. ಸೊ ಈ ರೀತಿ ಎಲ್ಲ ಇದೆ. ಅಂಡ್ ಟೈಮ್ ವೇಸ್ಟ್ ಮಾಡಬಾರ್ದು, ಸುಮ್ಮನೆ ಪಾರ್ಟಿ ಪಬ್ಬು ಸೋಷಿಯಲ್ ಮೀಡಿಯಾ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಈ ರೀತಿ ಎಲ್ಲ ಇದೆ. ಬಟ್ ನಾನು ಇವತ್ತು ಹೇಳ್ತಿರೋದು ಏನಂದ್ರೆ, ನಿಮಗೆ ಗೌರವ ಜಾಸ್ತಿ ಆಗ್ಬೇಕು ಅಂದ್ರೆ ಯಾವುದೇ ಒಂದು ಮೀಟಿಂಗ್ ಆಗಿರ್ಲಿ, ಟೈಮಿಗೆ ಕರೆಕ್ಟಾಗಿ ಹೋಗಿ, ಅಥವಾ 5 ನಿಮಿಷ ಮುಂಚೆ ಹೋಗಿ. ಅವ್ರ ಟೈಮ್ಗೂ ಬೆಲೆ ಕೊಡಿ, ನಿಮ್ಮ ಟೈಮ್ಗೂ ಬೆಲೆ ಸಿಗುತ್ತೆ. ಅಂಡ್ ಯಾವುದೇ ಒಂದು ಕ್ಲೈಂಟ್ನ ಮೀಟ್ ಮಾಡಬೇಕಿರುತ್ತೆ, ಬೇಗನೆ ಹೋಗಿ 5 ನಿಮಿಷ, ಅಥವಾ ಆನ್ ಟೈಮ್ ಹೋಗಿ. ನಾಟ್ ಓನ್ಲಿ ದಿಸ್, ಕಾಲೇಜ್ ಆಯ್ತು, ಆಫೀಸ್ ಆಯ್ತು, ಎಲ್ಲಾ ಕಡೆಗೂ ಅಷ್ಟೇನೆ ಕರೆಕ್ಟ್ ಟೈಮಿಗೆ ಹೋಗೋದನ್ನ ಕಲ್ತ್ಕೊಳ್ಳಿ. ಯಾಕೆ ಗೊತ್ತಾ? ಸಮಯಕ್ಕೆ ಸರಿಯಾಗಿ ಹೋಗೋದನ್ನ ತುಂಬಾ ಜವಾಬ್ದಾರಿಯುತ ಪರ್ಸನ್ ಅಂತ ಎಲ್ರು ಗೌರವಿಸ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ನೀವು ಯಾವಾಗ ಮೀಟಿಂಗ್ ಲೇಟಾಗಿ ಹೋಗೋದು, ಅಥವಾ ಇನ್ನೇನೋ ಕ್ಲೈಂಟ್ ನ ಮೀಟ್ ಆಗೋದಿರುತ್ತೆ ಅಲ್ಲಿಗೆ ಲೇಟಾಗಿ ಹೋಗೋದು, ಇನ್ಯಾವುದೋ ಕಾಲ್ಸ್ ಇರುತ್ತೆ ಲೇಟಾಗಿ ಹೋಗೋದು, ಅಥವಾ ಫ್ರೆಂಡ್ಸ್ ಯಾರನ್ನೋ ಮೀಟ್ ಮಾಡ್ಬೇಕಿರುತ್ತೆ ಅವ್ರನ್ನ ತುಂಬಾ ಹೊತ್ತು ಕಾಯಿಸೋದು, ಈ ರೀತಿ ಮಾಡಿದಾಗ ಇವ್ರಿಗೆ ಜವಾಬ್ದಾರಿನೇ ಇಲ್ಲ ಅಂತ ಎಲ್ಲ ಕಡೆ ನೀವು ರಿಜೆಕ್ಟ್ ಆಗ್ತಾ ಬರ್ತೀರಾ. ಗೌರವ ಕೂಡ ಸಿಗೋದಿಲ್ಲ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಯಾರನ್ನೂ ಕೂಡ ಅವಮಾನ ಮಾಡಬೇಡಿ. ನಿಮ್ಗಿಂತ ಕಡಿಮೆ ಗೊತ್ತಿರೋರಿದ್ರೆ ಅವ್ರಿಗೆ ತಿಳಿಸ್ಕೊಡಿ. ನಿಮ್ಗಿಂತ ಚೆನ್ನಾಗಿ ರೆಡಿ ಆಗಿಲ್ವಾ ಯಾರಾದ್ರೂ, ಓಕೆ, ಯಾವ ರೀತಿ ರೆಡಿ ಆಗ್ಬೇಕು ಅನ್ನೋದು ಹೇಳ್ಕೊಡಿ ಅವ್ರಿಗೆ. ನಿಮ್ಗಿಂತ ಜಾಸ್ತಿ ಸ್ಯಾಲ್ರಿ ತಗೋತಿಲ್ವಾ, ದಟ್ ಇಸ್ ಫೈನ್. ನಿಮ್ ತರ ಜಾಸ್ತಿ ಸ್ಯಾಲ್ರಿ ತಗೊಳ್ಳೋದಕ್ಕೆ ಅವ್ರು ಯಾವ ರೀತಿ ಪ್ರಿಪೇರ್ ಆಗ್ಬೇಕು, ಯಾವ ರೀತಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕು, ಯಾವ ಕಂಪ್ನಿಗೆ ಸೇರ್ಬೇಕು ಅನ್ನೋದನ್ನ ಹೇಳ್ಕೊಡಿ. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ನಾವೇ ದೊಡ್ಡವರು, ನಮ್ಗೆ ಎಲ್ಲ ಗೊತ್ತು, ಇನ್ ಮಿಕ್ಕವರೆಲ್ಲ ಚಿಕ್ಕವರು, ಅವ್ರಿಗೇನು ಗೊತ್ತಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ. ಸೊ ಅಲ್ಲಿ ಅವರು ದೊಡ್ಡವ್ರು ಆಗ್ತಿದೀನಿ ಅಂತ ಅನ್ಕೊಂಡಿರ್ತಾರೆ, ದೊಡ್ಡವರು ಅನ್ಕೊಂಡು ಗೌರವ ಕೊಡ್ತಾರೆ ಅಂತ. ಬಟ್ ಎಲ್ರು ಇವ್ನ್ ಯಾವ ಗೂಬೆ ನನ್ ಮಗ ಈ ರೀತಿ ಆಡ್ತಿದ್ದಾನೆ, ಎಲ್ಲ ತನಗೆ ಗೊತ್ತು ಅನ್ನಂಗೆ ಆಡ್ತಿದ್ದಾನೆ ಅಂತ ಎಲ್ರು ಬೈಕೊಳ್ತಾರೆ. ಅರ್ಥ ಆಗ್ತಿದೆ? ಅಲ್ಲಿ ರೆಸ್ಪೆಕ್ಟ್ ಸಿಗೋದಿಲ್ಲ ನಿಮ್ಗೆ. ಮೇ ಬಿ ನಿಮ್ ಮುಂದೆ ನಾಟಕ ಆಡ್ಬೋದು, ವಾ ಚೆನ್ನಾಗಿ ಮಾತಾಡಿದ್ರಿ ಅಂತ, ಬಟ್ ಬೇರೆಯವ್ರ ಹತ್ರ ಎಲ್ಲ ಹೋಗಿ ಇವ್ನ ಯಾರೋ
ಬಾಯಿಗೆ ಬಂದಂಗೆ ಮಾತಾಡ್ದ, ಅವನಿಗೆ ಎಲ್ಲ ಗೊತ್ತು ಅನ್ನಂಗೆ ಹೇಳ್ತಿದ್ದ ಅಂತ ಹೇಳ್ತಾರೆ. ಕರೆಕ್ಟ್? ನಿಮ್ಮ ಹತ್ರ ಎಷ್ಟೇ ಅಧಿಕಾರ ಇರಲಿ, ಹಣ ಇರಲಿ, ಜ್ಞಾನ ಇರಲಿ, ವಿನಯದಿಂದ ವರ್ತಿಸೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ನಿಜವಾದ ವ್ಯಕ್ತಿತ್ವ ಯಾವಾಗ ಅಳಿತಾರೆ ಗೊತ್ತಾ? ನಿಮ್ಗಿಂತ ದುರ್ಬಲರಾಗಿರ್ತಾರಲ್ಲ ಅವ್ರ ಜೊತೆ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಗೌರವ ನಿರ್ಧಾರ ಆಗಿರುತ್ತೆ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ಸೆಲೆಬ್ರಿಟಿಗಳಿರ್ತಾರೆ, ನೀವು ಯಾರಾದ್ರೂ ಹೋದಾಗ ಸೆಲ್ಫಿ ಕೇಳಿದಾಗ ಅವರು ಹೋಗೋ ಅಂತ ಅಂದ್ಬಿಟ್ಟು ತಳ್ಬಿಟ್ಟು ಹೋದ್ರೆ ಅವ್ರು ಎಂಥದೇ ದೊಡ್ಡ ಸ್ಟಾರ್ ಆಗಿದ್ರು ಎಲ್ಲರೂ ಬೈಕೋತಾರಲ್ಲ, ಅವ್ರಿಗೆ ಗೌರವ ಕೊಡಲ್ಲ. ಅದೇ ಕರೆದ್ಬಿಟ್ಟು ಓಕೆ ಸೆಲ್ಫಿನ ತಗೋ ಅಂತ ಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಕರೆಕ್ಟ್? ಅದೇ ರೀತಿ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ವಿನಯದಿಂದ ವರ್ತಿಸಿ. ನೆಕ್ಸ್ಟ್, ಗಾಸಿಪ್ ಮತ್ತೆ ಚಾಡಿ ಮಾತುಗಳಿಂದ ದಯವಿಟ್ಟು ದೂರ ಇಡಿ. ಏನ್ ಗೊತ್ತಾ, ನಿಮ್ಗೆ ಕೆಲವೊಬ್ರು ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಯಾರಾದ್ರೂ ಇಲ್ದಲೇ ಇದ್ದಾಗ ನಿಮ್ ಜೊತೆ, ಮೇ ಬಿ ಈಗ ನಿಮ್ ಕಸಿನ್ ಯಾರೋ ಇರ್ತಾರೆ, ಸೊ ಅವಾಗ ಚೆನ್ನಾಗೇ ಇರ್ತಾರೆ, ಬಟ್ ಅವರು ವಾಪಸ್ ಹೋಗ್ತಾರೆ ಅವ್ರ ಮನೆಗೆ ಅನ್ಕೊಳ್ಳಿ, ಆಮೇಲಿಂದ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳೋದು. ಅಥವಾ ಫ್ರೆಂಡ್ಸ್ ಬಗ್ಗೆ, ಯಾರೋ ನಿಮ್ ಕ್ಲೋಸ್ ಫ್ರೆಂಡ್ ಇರ್ತಾರೆ, ಓಕೆ, ಅಂಡ್ ಅವ್ರಿಗೂ ಕ್ಲೋಸ್ ಫ್ರೆಂಡೇ ಆಗಿರ್ತಾರೆ, ಅವ್ರು ಇದ್ದಾಗ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವ್ರನ್ನ, ಬಟ್ ಅವ್ರು ಹೋದ್ಮೇಲೆ ಅವ್ನ ಹಂಗೆ ಇವಳು ಹಿಂಗೆ ಅಂತ ಹೇಳ್ತಾರೆ. ಸೊ ಅಂಥವ್ರಿಂದ ದೂರ ಇರಿ. ಅವ್ರನ್ನ ಯಾವತ್ತೂ ನಿಮ್ಮ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡಬೇಡಿ. ನಿಮ್ಮ ಯಾವುದೇ ಒಂದು ರಿಲೇಶನ್ಶಿಪ್ಗೆ ಅವ್ರನ್ನ ಎಂಟ್ರಿ ಕೊಡಬೇಡಿ. ಫ್ರೆಂಡ್ ಆಯಿತು, ಬಾಯ್ ಫ್ರೆಂಡ್ ಆಯಿತು, ಗರ್ಲ್ ಫ್ರೆಂಡ್ ಆಯಿತು, ಯಾರೇ ಆಯಿತು ಇಂಥವ್ರನ್ನ ನಂಬೇಡಿ. ಬಿಕಾಸ್ ಬೇರೆಯವ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಬಗ್ಗೆ 1000 ಜನರ ಹತ್ರ ಕೆಟ್ಟದಾಗಿ ಹೇಳಿರ್ತಾರೆ ಆಲ್ರೆಡಿ. ಜೊತೆಗೆ ನೀವು ಅಂಥವ್ರ ಜೊತೆ ಇದ್ರೆ ಬೇರೆಯವರು ನೀವು ಅದೇ ತರ ವ್ಯಕ್ತಿ ಅಂತ ಅನ್ಕೊಳ್ತಾರೆ. ಪ್ಲಸ್ ಸಂಘದಿಂದ ಸಹವಾಸ ದೋಷ ಎಲ್ಲ ಅದು ಇದು ಮಾತು ಬರುತ್ತಲ್ಲ, ಅದು ಹಾಗೆ ತಾನೆ. ಅವ್ರ ಜೊತೆ ಇದ್ದಿದ್ದು ನೀವು ಅದೇ ರೀತಿ ಕಲ್ತ್ಬಿಡ್ತೀರಾ ಬೇರೆಯವ್ರ ಬಗ್ಗೆ ಮಾತಾಡೋದು. ಅದು ಬಿಟ್ಟು ಅವ್ರ ಜೊತೆ ಫ್ರೆಂಡ್ಸ್ ಆಯ್ತು, ಯಾರೇ ಆಯ್ತು, ಅವ್ರು ಇದ್ದಾಗ ಹೆಂಗಿರ್ತೀರ ಅವ್ರ ಜೊತೆ, ಅವ್ರು ಇಲ್ದಲೇ ಇರುವಾಗಲೂ ಅದೇ ರೀತಿ ರೆಸ್ಪೆಕ್ಟ್ ಕೊಡಿ ಅವ್ರಿಗೆ. ಸೊ ನೀವು ಒಳ್ಳೆ ಫ್ರೆಂಡ್ ಆಗಿ ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಾರೆ, ನಿಮಗೆ ಗೌರವ ಸಿಗುತ್ತೆ ಎಲ್ಲೇ ಹೋದ್ರು. ಅರ್ಥ ಆಯ್ತಾ? ನೆಕ್ಸ್ಟ್, ಆತ್ಮವಿಶ್ವಾಸದಿಂದ ನೀವು ಮಾತಾಡ್ಬೇಕು. ಎಲ್ಲೇ ಹೋದ್ರು, ಇಂಟರ್ವ್ಯೂ ಆಗಲಿ, ಯಾರನ್ನೂ ಮೀಟ್ ಆದಾಗಲಿ, ಕಾನ್ಫಿಡೆನ್ಸ್ ಇಂದ ನೀವು ಇರ್ಬೇಕಾಗುತ್ತೆ. ನೀವು ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಗೌರವ ಸಿಗುತ್ತೆ. ಒಂಥರ ಮುಜುಗರ ಪಟ್ಕೊಳ್ಳೋದು, ಅಥವಾ ಏನೋ ಒಂದು ಕೂದಲು ಸರಿ ಮಾಡ್ಕೊಳ್ಳೋದು, ಬಟ್ಟೆ ಸರಿ ಮಾಡ್ಕೊಳ್ಳೋದು, ಏನೋ ಒಂಥರ ಆಡ್ತಾ ಇದೆ, ಅವ್ರು ನೋಡಿ ಒಂಥರ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ಒಂಥರ ಏನೋ ಹಂಚ್ಕೋತಿದ್ದಾರೆ, ಒಂದು ಕಾನ್ಫಿಡೆನ್ಸೇ ಇಲ್ಲ ಅಂತ ಎಷ್ಟೊಂದ್ಸಲ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಗೊತ್ತಾಗ್ತಿದ್ಯಾ? ಸೊ ನೀವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದಾಗೆಲ್ಲ ಕ್ಲೈಂಟ್ಸ್ಗಳು, ಮ್ಯಾನೇಜರ್ಸ್ ಎಲ್ಲರ ಜೊತೆ ಮಾತಾಡೋದಿರುತ್ತೆ. ಸೊ ನೀವು ಅವಾಗ ಒಂಥರ ಮುಜುಗರ ಮಾಡ್ಕೊಂಡು ನಿಮ್ಗೆ ರೆಸ್ಪೆಕ್ಟ್ ಸಿಗಲ್ಲ. ಒಂದು ಕಾನ್ಫಿಡೆಂಟ್ ಆಗಿ ನೀವು ಮಾತಾಡಿದ್ರೆ ಅವರು ಇವ್ರಿಗೆಲ್ಲ ಗೊತ್ತಿದೆ, ನಿಮ್ಗೆ ಗೊತ್ತಿರುತ್ತೋ ಬಿಟ್ಟಿರುತ್ತೋ, ಬಟ್ ನೀವು ಮಾತಾಡೋ ರೀತಿಯಿಂದ ಅವ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ತಪ್ಪಿದ್ದಾಗ ಒಪ್ಕೋಬಿಡಿ. ಕೆಲವರು ತುಂಬಾ ದೊಡ್ಡ ತಪ್ಪು ಮಾಡೋದು ಯಾವಾಗ ಗೊತ್ತಾ, ಅವ್ರು ತಪ್ಪಿದೆ ಅಂದ್ರೂ ಅವ್ರು ಒಪ್ಕೊಳ್ಳೋದಿಲ್ಲ, ವಾದ ಮಾಡ್ತಾರೆ. ಅವಾಗ ಏನಾಗುತ್ತೆ ಹೇಳಿ, ಎಲ್ರು ಬರೀ ಸುಳ್ಳು ಹೇಳ್ತಾರೆ, ಇವರು ಬರೀ ವಾದ ಮಾಡ್ತಾರೆ, ತಪ್ಪಿದ್ರು ಇಂಥವ್ರ ಜೊತೆ ಇರೋದೇ ಬೇಡ ಅಂತ ಅಂದ್ಬಿಟ್ಟು ಜೊತೆನೂ ಇರೋದಿಲ್ಲ, ಪ್ಲಸ್ ರೆಸ್ಪೆಕ್ಟ್ ಕೊಡೋದಿಲ್ಲ. ಸೊ ಹಾಗಾಗಿ ತಪ್ಪಿದಾಗ ಒಪ್ಕೊಳ್ಳಿ. ಸೊ ಅದ್ರಲ್ಲಿ ನಿಮ್ಮ ದೊಡ್ಡತನ ಕಾಣುತ್ತೆ. ಗೊತ್ತಾಗ್ತಿದ್ಯಾ? ಸೊ ತಪ್ಪಿದಾಗ ಒಪ್ಕೊಳ್ಳೋದು ಕೂಡ ಒಂದು ರೀತಿಯಂತಹ ರೆಸ್ಪೆಕ್ಟ್. ಅದು ಅರ್ಥ ಆಗ್ತಿದೆ? ಎಲ್ಲರೂ ಒಪ್ಕೊಳ್ಳೋದಿಲ್ಲ ಆ ರೀತಿ. ಸೊ ನೀವು ಒಪ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿ. ಸೊ ನೋಡಿ ನಿಮ್ ಜೊತೆ ಜನಗಳು ಹೇಗಿರ್ತಾರೆ ಅಂತ, ಅಂಡ್ ನಿಮ್ಮ ಗೌರವ ಕೂಡ ಹೇಗೆ ಹೆಚ್ಚಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಯಾವಾಗ್ಲೂ ಕಲಿತಾ ಇರಿ ಏನಾದ್ರು ಒಂದು. ಸೊ ಲರ್ನಿಂಗ್ ಇಂಪಾರ್ಟೆಂಟ್. ನೀವು ಯಾರ್ತನಾದ್ರೂ ಏನಾದ್ರು ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಲ್ವಾ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಕಲ್ತ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಸರೌಂಡಿಂಗ್ ಅವ್ರು ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರೆ ಅವರೆಲ್ಲ ಯಾವ್ದ್ರ ಬಗ್ಗೆ ಮಾತಾಡ್ತಿರ್ತಾರೆ, ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅವ್ರ ಜೊತೆ ಮಿಂಗಲ್ ಆಗಿ ಮಾತಾಡಿ. ಗೊತ್ತಿಲ್ದಲೆ ಮಾತಾಡಿ ದಡ್ಡ ಅನ್ನಿಸ್ಕೊಳ್ಳೋದಕ್ಕಿಂತ ಮಾಡ್ಕೊಂಡು ಮಾತಾಡಿ. ಅಥವಾ ಗೊತ್ತೇ ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಇದ್ಬಿಡಿ. ಬಟ್ ಸೈಲೆಂಟ್ ಆಗಿದ್ರೆ ರೆಸ್ಪೆಕ್ಟ್ ಸಿಗುತ್ತಾ? ಸ್ವಲ್ಪನಾದ್ರೂ ಏನಾದ್ರು ನಮ್ಮ ಇನ್ಪುಟ್ಸ್ ಕೊಡ್ಬೇಕಲ್ವಾ. ಸೊ ಹಾಗಾಗಿ ಲರ್ನಿಂಗ್ ಯಾವಾಗ್ಲೂ ಸ್ಟಾರ್ಟ್ ಮಾಡಿಕೊಂಡು ಕಲಿತಾ ಹೋಗಿ. ಓಕೆನಾ? ನೆಕ್ಸ್ಟ್, ನಿಮ್ಮ ಭಾವನೆಗಳನ್ನ ನಿಯಂತ್ರಿಸ್ಕೊಳ್ಳಿ. ಅಂದ್ರೆ ಎಲ್ಲನೂ ನಿಯಂತ್ರಿಸ್ಬಿಟ್ಟು ಇದ್ಬಿಡಿ ಅಂತ ಹೇಳ್ತಿಲ್ಲ. ನಿಮ್ಮ ರೆಸ್ಪೆಕ್ಟ್ ಎಲ್ಲಿ ಕಳಿಬಹುದು? ಕೋಪ ಜಾಸ್ತಿ ಬಂದಾಗ ಬೇಕಾಬಿಟ್ಟು ಬಾಯಿಗೆ ಬಂದಾಗ ನೀವು ಮಾತಾಡಿದ್ರೆ ನಿಮ್ಮ ರೆಸ್ಪೆಕ್ಟ್ ಉಳಿಯುತ್ತಾ? ಸೊ ಅಂತ ಸಮಯದಲ್ಲಿ ಹೌದು ನಿಮಗೆ ಅವ್ರ ಸೀಕ್ರೆಟ್ಸ್ ಎಲ್ಲ ಗೊತ್ತಿದೆ, ಬಟ್ ಎಲ್ರದ್ರಿಗೂ ಹೇಳ್ಬೇಡಿ ಅದನ್ನ. ಅಥವಾ ಅವರು ನೀವು ಜಗಳ ಆಡ್ಬೇಕಾದ್ರೂ ನಿನ್ ಬಗ್ಗೆ ಗೊತ್ತಿಲ್ವಾ, ನೀನ್ ನಿಂತೋಳು ಅಂತ ಅವ್ರಿಗೆ ಹೇಳ್ಬೇಡಿ. ಕೋಪ ಬಂದಾಗ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಅಂಡ್ ನಿಮ್ಮ ಯಾವುದೇ ಒಂದು ಎಮೋಷನ್ಸ್ ಆಯ್ತು, ಭಾವನೆಗಳಾಯ್ತು, ಎಲ್ರ ಮುಂದೆ ಹೇಳ್ಬೇಡಿ. ಬಿಕಾಸ್ ಯಾರು ಇಲ್ಲ ಹೆಲ್ಪ್ ಮಾಡೋದಕ್ಕೆ. ಎಲ್ಲರೂ ಕೇಳಿಸ್ಕೊತಾರೆ, ಒಂದೆರಡು ಕಮೆಂಟ್ಸ್ ಹಾಕ್ಬೋದು ಸೋಷಿಯಲ್ ಮೀಡಿಯಾದಲ್ಲಾದ್ರೆ, ಆಮೇಲೆ ಹಿಂದೆ ಆಡ್ಕೋತಿರ್ತಾರೆ. ನಿಮಗೆ ಸಿಗೋ ಬೆಲೆನೂ ಸಿಗೋದಿಲ್ಲ. ನಿಮ್ಮ ಲೈಫ್ ಎಷ್ಟೇ ಹಾಳಾಗಿರ್ಲಿ, ನೀವು ಆಫೀಸ್ಗಳಲ್ಲಾಯ್ತು, ಸೋಷಿಯಲ್ ಮೀಡಿಯಾಗಳಲ್ಲಾಯ್ತು,
ಸಖತ್ತಾಗಿದೆ ಅನ್ನೋ ರೀತಿನೇ ಇರಬೇಕು. ಆವಾಗಲೇ ನಿಮಗೆ ರೆಸ್ಪೆಕ್ಟ್ ಸಿಗೋದು. ಅರ್ಥ ಆಯ್ತಾ? ನೆಕ್ಸ್ಟ್, ಸಹಾಯ ಮಾಡೋ ಮನಸ್ಸನ್ನ ಯಾವಾಗಲೂ ಇಟ್ಕೊಳ್ಳಿ. ಸೊ ಅವಾಗ ಎಲ್ಲರ ಆಶೀರ್ವಾದ ಮತ್ತೆ ರೆಸ್ಪೆಕ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಕೊನೆ ಪಾಯಿಂಟ್ ಹೇಳ್ಬೇಕಂದ್ರೆ, ಎಲ್ಲರೂ ಗೌರವಿಸ್ಬೇಕು ಅಂತ ಹೇಳ್ದೆ ಇಷ್ಟೋ ತನಕ ನಾನು. ಬಟ್ ಫಸ್ಟ್ ಥಿಂಗ್, ಯಾರು ನಿಮ್ಮನ್ನ ಗೌರವಿಸ್ಬೇಕು ಗೊತ್ತಾ? ಫಸ್ಟ್ ಪರ್ಸನ್ ನೀವೇನೆ. ನಿಮ್ಮನ್ನ ನೀವು ಗೌರವಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಯಾರ ಜೊತೆನಾದ್ರೂ ಇದ್ದಾಗ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಆಗಿ ಮಾತಾಡ್ಕೊಳ್ಳೋದು ಅಥವಾ ನಿಮ್ಮ ಬಗ್ಗೆ ನೀವೇ ಜೋಕ್ ಮಾಡ್ಕೊಂಡು ಬೇರೆಯವ್ರನ್ನ ನಗ್ಸಕ್ ಹೋಗೋದು, ಈ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನ ನೀವು ಕೆಳಗಾಕೊಂಡು ಬೇರೆಯವ್ರನ್ನ ನಗ್ಸೋವಂಥದ್ದೇನಿಲ್ಲ. ಅವ್ರು ನಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಜೊತೆ ಮಿಂಗಲ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಿಮ್ಮನ್ನ ನೀವು ಕೀಳಾಗಿ ಮಾಡ್ಕೋಬೇಡಿ ಯಾವತ್ತೂ. ಗೊತ್ತಾಗ್ತಿದ್ಯಾ? ಸೊ ನಿಮ್ಮನ್ನ ನೀವು ಜಾಸ್ತಿ ರೆಸ್ಪೆಕ್ಟ್ ಕೊಟ್ಕೊಳ್ಳಿ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಗೌರವನ ಹಣದಿಂದ ಅಥವಾ ಹುದ್ದೆಯಿಂದ ಗಳಿಸೋದಕ್ಕಾಗತ್ತಾ? ನೀನ್ ಯಾವ್ದೋ ದೊಡ್ಡ ಹುದ್ದೆಯಲ್ಲಿದ್ದೆ, ದೊಡ್ಡ ಒಂದು ಸ್ಟೇಜಲ್ಲಿ ಇದ್ದೆ ಅಂದ್ರೆ ನೀನ್ ಮಾಡುವಂತಹ ಕೆಲಸ ತುಂಬಾ ಕೀಳಾಗಿತ್ತು ಅಂದ್ರೆ ಯಾರು ಗೌರವ ಕೊಡ್ತಾರೆ? ಸೊ ಹಣ, ಹುದ್ದೆಯಿಂದ ಗೌರವನ ತಗೊಳಕ್ಕಾಗೋದಿಲ್ಲ. ಅದು ಯಾವಾಗ ಸಿಗುತ್ತೆ? ನಮ್ಮ ಮಾತು, ನಡತೆ, ಸಮಯ ಪ್ರಜ್ಞೆ ಮತ್ತೆ ಪ್ರಾಮಾಣಿಕತೆಯಿಂದ ಮಾತ್ರ ಗೌರವಗಳು ಸಿಗ್ತವೆ. ಸೊ ಇವತ್ತು ಹೇಳಿರುವಂತಹ ಕೆಲವೊಂದು ಪಾಯಿಂಟ್ಸ್ನ ನೀವು ಅಳವಡಿಸ್ಕೊಳ್ಳಿ. ನಿಮ್ಮ ಗೌರವ ತಾನಾಗಿ ಹೆಚ್ಚಿಗೆ ಆಗ್ತಾ ಹೋಗೋದನ್ನ ನೀವೇ ಅಬ್ಸರ್ವ್ ಮಾಡ್ತೀರಾ. ಅಂಡ್ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ. ಸೊ ಜನರಿಂದ ಗೌರವ ಪಡಿಬೇಕಾದ್ರೆ ನಮ್ಮ ವ್ಯಕ್ತಿತ್ವನ ನಾವು ಮೊದಲು ಗೌರವಿಸ್ಕೋಬೇಕು. ಸೊ ಆಗ ಎಲ್ಲರೂ ನಮ್ಮನ್ನ ಗೌರವಿಸ್ತಾರೆ. ಅರ್ಥ ಆಯ್ತಾ? ಸೊ ಇವತ್ತಿಂದ ಅವ್ರು ಗೌರವಿಸಲ್ಲ, ಇವ್ರು ರೆಸ್ಪೆಕ್ಟ್ ಕೊಡಲ್ಲ ನನಗೆ ಅನ್ನೋದನ್ನ ಬಿಟ್ಟು ಹಾಕಿ, ಎಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ, ನೀವು ಅವ್ರಿಗೆ ಯಾಕೆ ಈ ತರ ಚಾನ್ಸ್ ಕೊಡ್ತಿದ್ದೀರಾ ಗೌರವ ಕೊಡ್ದಲೇ ಇರೋ ರೀತಿ, ಸೊ ಅದನ್ನ ನಿಮ್ಮಲ್ಲಿ ನೀವು ಸರಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಎಲ್ಲ ತಾನಾಗಿ ಸರಿ ಆಗ್ತಾ ಬರುತ್ತೆ. ಸೊ ಓಕೆ ಗಾಯ್ಸ್, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಒಂದು ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ಗೆ ತುಂಬಾ ಆಳವಾದಂತಹ ಸೊಲ್ಯೂಷನ್ ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.